ಅವರು BJP ಅವರಿದ್ದಾಗೆ ಲಾಸ್ ಮಾಡಿ ಹೋದದ್ದು ನಾವೀಗ ಸರಿ ಮಾಡ್ತಾ ಇದ್ದೀವಿ. ಜನರ ಅನುಕೂಲಕ್ಕಾಗಿ ಮುಖ್ಯಮಂತ್ರಿಗಳು ಮಂತ್ರಿಗಳು ಎಲ್ಲ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಒಂದು ಹಂತಕ್ಕೆ ಮಾಡಿದರು. ಇವಾಗ ಯಾವಾಗ ನಾವು ಏನು ಪರ್ಪಸಲ್ ಮಾಡಿ ನಾವು ಜನರಿಗೆ ತೊಂದರೆ ಕೊಡಬಾರ್ದು, ಜನರಿಗೆ ಭಾರ ಆಗಬಾರ್ದು ನಮ್ಮ ಉದ್ದೇಶ. ಸರ್ಕಾರಗಳು ನಾವೆಲ್ಲ ಇರೋದು ಜನರ ಅನುಕೂಲಕ್ಕಾಗಿ, ಅನಾನುಕೂಲಕ್ಕಾಗಿ ಅಲ್ಲ. ಜನರಿಗೆ ಹೊರೆ ಆಗಬಾರ್ದು, ಜನ ಬದುಕಬೇಕು. ಶಕ್ತಿ ಯೋಜನೆ ಮಾಡಿದ್ದು ಅದ್ರ ಸಲುವಾಗಿ ಹೆಣ್ಮಕ್ಳಿಗೆ ಫ್ರೀ ಸಿಗಬೇಕು, ಅವರು ಸಂಸಾರದಲ್ಲಿ ಒಳ್ಳೆಯದಾಗಬೇಕು. 2,000 ರೂಪಾಯಿ ಪಂಚ ಗ್ಯಾರಂಟಿಗಳನ್ನೆಲ್ಲ ಕೊಡ್ತಾ ಇದ್ದೀವಲ್ಲ. ಈಗ ಕೆಲವು ವಿಷಯಗಳ ಬಗ್ಗೆ ನಾವು ನಿರ್ಣಯ ತಗೋಬೇಕಾದ್ರೆ ಅದಕ್ಕೆ ಎಲ್ಲ ಸಾಧಕ ಬಾಧಕಗಳನ್ನ, ಈಗ ಡೀಸೆಲ್ ಹೆಚ್ಚಿಗೆ ಆಗಿದೆ, ಆಯಿಲ್ ಹೆಚ್ಚಿಗೆ ಆಗಿದೆ, ಟಯರುಗಳು, ಬಿಡಿ ಭಾಗಗಳು, ನಮ್ಮಲ್ಲಿ ರಿಟೈರ್ಡ್ ಆದ ನೌಕರರಾದ ನಂತರ ನಾವು ಮತ್ತೆ ಹೊಸ ನಮ್ಮ ನೌಕರರನ್ನು ಅಲ್ಲಿ ತುಂಬಿಕೊಳ್ಳುವಂಥ ವ್ಯವಸ್ಥೆ. ಇದರಿಂದ ಸ್ವಲ್ಪ ಹೆಚ್ಚಿಗೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಕೂಡಿ ಬೇಡಿಕೆಗಳು ಎಲ್ಲ ಕಡೆಯಿಂದ, ಯಾಕೆಂದರೆ ಲಾಸ್ದಲ್ಲಿ ನಡೀತಾ ಇದ್ದಾರೆ. ನಾವೇನೋ ಲಾಸ್ ಪ್ರಾಫಿಟನ್ನು ಬೇಡ್ತಾ ಇಲ್ಲ. ನೋ ಲಾಸ್ ನೋ ಪ್ರಾಫಿಟ್ದಲ್ಲಿ ನಡಿಬೇಕು ನಮ್ಮ ಸಂಸ್ಥೆಗಳು. ನಾವು ಸೇವೆ ಇಲ್ಲಿಂದ ನಾವು ಲಾಭ ಮಾಡಿ ಇದರ ಹಣವನ್ನು ಬೇರೆ ಕಡೆ ಯೂಸ್ ಮಾಡಬೇಕಂತ ನಮ್ಮ ಉದ್ದೇಶಗಳಿಲ್ಲ, ಏನೂ ಇಲ್ಲ. ಗ್ಯಾರಂಟಿ ಏನು ಬಂದ್ ಮಾಡಿದ್ದೀವ, ಕೊಡ್ತಾ ಇದ್ದೀವಲ್ಲ. ಆಮೇಲೆ ಗ್ಯಾರಂಟಿದಿಂದ ನೀವೇನು ಹೇಳ್ತಾ ಇದ್ದೀರಿ, ಅವರು ಆರೋಪ ಮಾಡ್ತಾ ಇದ್ದಾರೆ. ಗ್ಯಾರಂಟಿದಿಂದ ನಮ್ಮ ಅಭಿವೃದ್ಧಿಗೆ ಕುಂಠಿತ ಆಗಿದೆ. ಯಾಕೆ ಕುಂಠಿತ ಆಗಿದೆ ನನಗೆ? ಈಗ ನಾನು ಬಸವೇಶ್ವರ ಆರ್ತ ನೀರಾವರಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇನ್ನೊಂದು 15 ದಿವಸದಲ್ಲಿ 1300 ಕೋಟಿ ಅದು ಪ್ರಾಜೆಕ್ಟ್ ಈಗ 17ರಲ್ಲಿ ಪ್ರಾರಂಭ ಆದದ್ದು. ಇದುವರೆಗೆ ಅದು 20ಕ್ಕೆ ಮುಗಿಬೇಕಾಗಿತ್ತು. ಈ 25 ವರ್ಷ ವಿಳಂಬ ಆಗಿದೆ, ಆದರೆ ಮುಗಿಸ್ತಾ ಇದ್ದೀವಿ. ನನ್ನಲ್ಲಿ 30 ಕೋಟಿಯ ರಸ್ತೆಗಳು, 60 ಕೋಟಿ ರಸ್ತೆಗಳ ಪ್ರಾರಂಭ ಇದಾವು. ನನಗೆ ಮೊನ್ನೆ ಅದು ಮಿನಿ ವಿಧಾನಸೌಧದಲ್ಲಿ ಮೊದಲು ಅಂತಿದ್ವಿ, ಈಗ ಪ್ರಜಾ ಇದನ್ನ ಅಂತ ಇದ್ದೀವಿ. 10 ಕೋಟಿ ರೂಪಾಯಿಯ ತಹಶೀಲ್ದಾರ ಕಚೇರಿಯನ್ನು ನಾವು ಮಿನಿ ವಿಧಾನಸೌಧನು ಕಾಗವಾಡದಲ್ಲಿ ಪ್ರಾರಂಭ. ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂದು? ನನ್ನಲ್ಲಿ ಡಿಪ್ಲೊಮಾ ಕಾಲೇಜ 12 ಕೋಟಿ ರೂಪಾಯಿ ಡಿಪ್ಲೊಮಾ ಕಾಲೇಜನ್ನು ಪ್ರಾರಂಭ ಮಾಡಿದ್ದೀವಿ. ಡೆವಲಪ್ಮೆಂಟ್ ಎಲ್ಲ ನಡೀತಾ ಇದೆ, ಸರಿಯಾಗಿ ಸೂತ್ರ ಇದೆ, ಸರಿಯಾಗಿ ನಡೀತಾ ಇದೆ. ಸುಮ್ಮನೆ ನಮ್ಮನ್ನು ಕಲ್ಲು ಒಗದ ಕೆಣಕ್ತಾ ಇದ್ದಾರೆ ಅವರು BJP ಅವರು. ಥ್ಯಾಂಕ್ ಯು. ಗ್ಯಾರಂಟಿಗಳ ಬಗ್ಗೆ ನೀವೇ ಮಾತಾಡಿದ್ದೀರಿ ಸರ್ ಲಾಸ್ಟ್ ಟೈಮ್. ಸ್ವಲ್ಪ ಹೊರೆ ಆಗಿದೆ. ಈಗ ಒಮ್ಮೊಮ್ಮೆ ಮನಸ್ಸಿಗೆ ನೋವು ಆಗ್ತಿದೆ, ಒಮ್ಮೊಮ್ಮೆ ಹರ್ಷ ಆಗ್ತಿದೆ. ಯಾವುದಲ್ಲ ಅದ್ರದ್ದಲ್ಲ, ನೀವು ಅದು ಬೇರೆ ಅದಕ್ಕೆ ಅರ್ಥ ಕೊಡ್ತೀರಿ, ಮತ್ತು ನೀವೇನೇನೋ ಬರಿತೀರಿ ಅಲ್ಲ. ನಮ್ಮ ಮನಸ್ಸಿಗೆ ಯಾವುದೋ ಒಂದು ವಿಶೇಷವಾಗಿ ಆಗ್ತಿದೆ. ಅವಾಗ ಮೊನ್ನೆ ನೀವು ನೋವು ಹೇಳಿದ್ರಿ, ಮತ್ತು ಇವತ್ತು ಹರ್ಷಿದಾಗಿದ್ದೀರಿ ಅಂದ್ರೆ ಹಂಗೆಲ್ಲ ಆಗೋದಲ್ಲ. ಶಾಸಕರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಏನಾಗಿಲ್ಲ, ನಿಮ್ಮ ಶಾಸಕರೇ ಎಲ್ಲ ಸರಿ ಇದೆ, ಎಲ್ಲ ಸರಿ ಇದೆ. ಇನ್ನೊಂದು ನಮಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಅದನ್ನು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಸರಿ ಮಾಡ್ಕೋತೀವಿ. ಮುಂದೆ ನಾವು ಈ ಅಭಿವೃದ್ಧಿ ಮಾಡಿ ಮತ್ತೆ 2028ರಲ್ಲಿ ನಾವೇ ಅಧಿಕಾರಿಗೆ ಬರ್ತೀವಿ.